ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ನ್ಯೂ ವಿಡಿಯೋ. ಭಾಗ್ಯಲಕ್ಷ್ಮಿ ಸೆಲ್ ಅಪ್ಪನ ವಿರುದ್ಧ ತಿರುಗಿ ಬಿದ್ದ ಗುಂಡಣ್ಣ ಕುಸುಮಗೆ ಶ್ರೇಷ್ಠ ಮೇಲೆ ಅನುಮಾನ. ಭಾಗ್ಯಲಕ್ಷ್ಮಿ ಧಾರಾವಾಹಿ ದಿನಕ್ಕೊಂದು ತಿರುವು ಪಡೆದುಕೊಂಡು ಸಾಗುತ್ತಿದೆ. ಅಷ್ಟೇ ಅಲ್ಲದೆ ವೀಕ್ಷಕರಿಗೆ ಮುಂದೇನು ಎಂಬ ಕುತೂಹಲ ಹುಟ್ಟುಹಾಗಿದೆ. ಪ್ರತಿ ಎಪಿಸೋಡ್ನಲ್ಲೂ ಕೂಡ ವೀಕ್ಷಕರು ಕಾದುರಿಂದ ಕಾಯುವಂತಾಗಿದೆ. ಈ ಕುಸುಮ ಮಾಡಿರುವ ಪ್ಲಾನ್ನಿಂದಾಗಿ ತಾಂಡವ್ ಸಿಕ್ಕಿ ಬೀಳುವ ಲಕ್ಷಣಗಳು ಕೂಡ ಕಾಣಿಸುತ್ತದೆ. ಶ್ರೇಷ್ಠ ಹೇಳಿದ ಒಂದೇ ಒಂದು ಸುಳ್ಳು ಭಾರಿ ಸಂಕಷ್ಟ ತಂದಿದೆ. ಯಾಕೆಂದರೆ ಶ್ರೇಷ್ಠಳ ಅತ್ತೆ ಮುಖವನ್ನು ಕುಸುಮ ದೇವಸ್ಥಾನದಲ್ಲಿ ನೋಡಿದ್ದಳು. ಈ ಸುಂದರಿಯ ಕಳ್ಳಿ ಅನ್ನೋದು ಗೊತ್ತಾಗಿ ಅಲ್ಲಿ ಹೋದರೆ ಅಲ್ಲೆಲ್ಲ ಕಲ್ಲಲವಾಗುತ್ತದೆ. ಶ್ರೇಷ್ಠ ಒಂದು ಸುಳ್ಳು ಮುಚ್ಚಿ ಹಾಕಲು ಹೋಗಿ ಈಗ ಸುಮಾರು ಕುಸುಮ ತಲೆಗೆ ಅನುಮಾನದ ಹುಳ ಬಿಟ್ಟಿದ್ದಾಳೆ. ಸುಂದರಿಯನ್ನು ಬಚಾವ್ ಮಾಡಲು ಹೋಗಿ ತಾನೇ ಹೆಣದ ಬಲೆಯೊಳಗೆ ಸಿಕ್ಕಿ ಬೀಳುವ ಹಂತಕ್ಕೆ ಹೋಗಿದ್ದಾಳೆ. ಆದರೆ ಇಲ್ಲಿ ಕುಸುಮ ಏನು ಪ್ಲಾನ್ ಮಾಡುತ್ತಿದ್ದಾಳೆ ಎನ್ನುವುದು ಮಾತ್ರ ಯಾರಿಗೂ ತಿಳಿದಿಲ್ಲ. ಕುಸುಮಗೆ ಎಲ್ಲೋ ಒಂದು ಕಡೆ ಗುರಿ ತಪ್ಪುತ್ತಿದೆ ಎಂಬುದನ್ನು ಮಾತ್ರ ಸ್ಪಷ್ಟವಾಗಿದೆ. ಆದರೆ ಭಾಗ್ಯಗೆ ಇದ್ಯಾವುದೂ ಸಹ ಅರ್ಥವಾಗುತ್ತಿಲ್ಲ. ನನ್ನ ಗಂಡ ಪ್ರತಿಯೊಂದಕ್ಕೂ ಕೂಡ ನನ್ನನ್ನೇ ಗುರಿ ಮಾಡುತ್ತಾರೆ ಎಂಬುದು ಮಾತ್ರ ಭಾಗ್ಯಗೆ ಅರ್ಥವಾಗಿದೆ. ಇದಕ್ಕಾಗಿ ಮಕ್ಕಳು ಏನನ್ನು ಮಾತನಾಡಬಾರದು ಎಂದು ನೋಡಿಕೊಳ್ಳುವುದಷ್ಟೇ ಭಾಗ್ಯ ಪಾಲದಕ್ಕಿದೆ. ತಾಂಡವ್ ತನ್ನ ಮಗನಿಗೆ ಎಲ್ಲದನ್ನು ಕರೆದುಕೊಂಡು ಬಾ ಎಂದು ಕಳುಹಿಸಿ ಸುಂದರಿಯನ್ನು ಇಲ್ಲಿಂದ ಜಾಗ ಖಾಲಿ ಮಾಡು ಎಂದು ಹೇಳಿದ್ದಾಳೆ. ಸದ್ಯಕ್ಕೆ ಬೀಸೋ ದೊಣ್ಣೆಯಿಂದ ತಾಂಡವಿಗೆ ಶ್ರೇಷ್ಠ ತಪ್ಪಿಸಿಕೊಂಡಿದ್ದಾರೆ. ಸದ್ಯಕ್ಕೆ ಶ್ರೇಷ್ಠಳ ಮಾತುಗಳಿಂದ ಕುಸುಮ ತಲೆಗೆ ಅನುಮಾನ ಬರುವಂತಾಗಿದೆ. ಗುಂಡಣ್ಣ ಎಲ್ಲರನ್ನೂ ಕೂಡ ಕರೆಸಿಕೊಳ್ಳು ಕಳ್ಳಿಯನ್ನು ತೋರಿಸುತ್ತಾನೆ. ಬನ್ನಿ, ಅಪ್ಪ ಕೂಡ ಕಳ್ಳಿಯನ್ನು ಕುಡಿ ಹಾಕಿದ್ದಾರೆ ಜಾಗದಲ್ಲಿ ಇದ್ದಾರೆ ಎಂದು ಹೋಗಿದ್ದಾರೆ. ಆದರೆ ಅಲ್ಲಿ ಕಳ್ಳಿ ಇರದಿದ್ದಕ್ಕೆ ಗುಂಡಣ್ಣ ಕೋಪ ಮಾಡಿಕೊಂಡಿದ್ದಾನೆ. ಸುಂದರಿ ಜಾಗ ಖಾಲಿ ಮಾಡಿಸಿದ ತಾಂಡವ್ ಏನು ಬೀಸುವ ದೊಣ್ಣೆಯಿಂದ ತಪ್ಪಿಸಿಕೊಂಡಿದ್ದಾನೆ. ಆದರೆ ಮಗನ ಪಾಲಿಗೆ ವಿಲನ್ ಆಗಿ ಕೊಂಡಿದ್ದಾನೆ. ತನ್ನ ತಂದೆ ನನ್ನ ಬಳಿಯೂ ಸಹ ಸುಳ್ಳು ಹೇಳಿದ್ದಾರೆ ಎಂದು ಗುಂಡಣ್ಣ ಬೇಸರ ಮಾಡಿಕೊಂಡಿದ್ದಾನೆ. ಅಪ್ಪ ಶ್ರೇಷ್ಠ ಆಂಟಿ ಆ ರೂಮಿಗೆ ಕಳ್ಳಿಯನ್ನು ಕರೆದುಕೊಂಡು ಹೋಗಿ ಕುಡಿ ಹಾಕಿದ್ದು ನಾನೇ ನೋಡಿದ್ದೇನೆ. ಜೊತೆಗೆ ಕಣ್ಣಾರೆ ಕಂಡು ಎಲ್ಲದನ್ನು ಕರೆದುಕೊಂಡು ಬಂದಿದ್ದೇನೆ. ನೀವು ಈಗ ಅಲ್ಲಿ ಕಳ್ಳಿ ಇಲ್ಲ ಎಂದು ಸುಳ್ಳು ಹೇಳುತ್ತಿದ್ದೇನೆ ಎಂದು ತಾಂಡವ್ ಬಳಿ ಗುಂಡಣ್ಣ ಹೇಳಿದ್ದಾನೆ. ತನ್ನ ವಿರುದ್ಧವೇ ನಿಂತುಕೊಂಡ ಗುಂಡಣ್ಣ ಎಲ್ಲರೂ ಗುಂಡಣ್ಣನ್ನು ಸಮಾಧಾನ ಮಾಡಿ ಕರೆದುಕೊಂಡು ಬಂದಿದ್ದಾರೆ. ಆಗ ಕೊಲೀಗ್ಸ್ ಮುಂದೆ ಸರಿಯಾದ ರೀತಿಯಲ್ಲಿ ಮರ್ಯಾದೆ ಕೊಟ್ಟಿದ್ದಾನೆ ಎಂದು ತಾಂಡವ್ ಬೇಸರ ಮಾಡಿಕೊಂಡಿದ್ದಾನೆ. ಭಾಗ್ಯ ಬಳಿ ಬಂದವನೇ ಇಲ್ಲಿಗೆ ಬಂದು ಸ್ಪರ್ಧೆಯಲ್ಲಿ ಗೆಲುವು ಪಡೆದು ನನ್ನಿಂದ ಕಾಲಿಗೆ ಬೀಳಿಸುವಂತೆ ಮಾಡಿದ್ದೇನೆ. ನಂತರ ಮಕ್ಕಳಿಂದ ನನ್ನ ಮರ್ಯಾದೆ 3 ಕಾಸಿಗೆ ಹರಾಜು ಹಾಕಿದ್ರಿ ಎಂಬ ಬೇಸರವನ್ನು ಹೊರಹಾಕಿದ್ದಾನೆ. ಇದೆಲ್ಲವೂ ಕೂಡ ನಿನ್ನಿಂದಲೇ ಆಗಿದ್ದು ಎಂದು ಭಾಗ್ಯ ಬೈದಿದ್ದಾನೆ. ಇದರ ಪರಿಣಾಮ ನೆಟ್ಟಗಿರುವುದಿಲ್ಲ ಎಂದು ಹೇಳಿ ಅಲ್ಲಿಂದ ತಿಳಿದಿದ್ದಾನೆ. ಕುಸುಮಗೆ ಶ್ರೇಷ್ಠ ಮೇಲೆ ಅನುಮಾನ. ಶ್ರೇಷ್ಠ ಆಂಟಿ ಕಳ್ಳಿಯನ್ನು ಕರೆದುಕೊಂಡು ಹೋಗಿ ರೂಮ್ಗೆ ಕುಡಿ ಹಾಕಿದರು ಎಂದು ಗುಂಡಣ್ಣ ಹೇಳಿದಾಗ ಕುಸುಮ ಸುಮ್ಮನಾಗಿದ್ದಾಳೆ. ಬಾಸ್ ಹೆಂಡತಿ ನೀನೇ ಕಳ್ಳಿಯನ್ನು ಕುಡಿ ಹಾಕಿದೆ ಎಂದು ಗುಂಡ ಅಂದಾಗ ಇಲ್ಲ, ನಾನು ಅತ್ತೆ ಜೊತೆಗೆ ಓಡಾಡುತ್ತಾ ಇದ್ದೆ ಎಂದು ಸುಳ್ಳು ಹೇಳಿದ್ದಾಳೆ. ಈಗ ವೇಳೆ ಗುಂಡಣ್ಣ ಶ್ರೇಷ್ಠ ಆಂಟಿ ಸುಳ್ಳು ಹೇಳುತ್ತಿದ್ದಾರೆ ಎಂದು ಹೇಳಿದ್ದಾನೆ. ಯಶೋದಕ್ಕೆ ಕುಸುಮ ಫೋನ್. ಗುಂಡಣ್ಣ ಮಾತಿನಿಂದ ಕುಸುಮಕ್ಕೆ ಅನುಮಾನ ಬಂದಿದೆ. ಎಲ್ಲೋ ಒಂದು ಕಡೆ ಗುರಿ ತಪ್ಪುತ್ತಿದೆ. ನಾನು ಅವರ ಅತ್ತೆಯನ್ನು ನೋಡಿಲ್ಲ ಎಂದು ಅಂದುಕೊಂಡಿದ್ದಾರೆ. ನಂತರ ಶ್ರೇಷ್ಠ ಅಮ್ಮ ಯಶೋದಕ್ಕೆ ಫೋನ್ ಮಾಡಿ ಬೀಗರ ಫೋಟೋ ಕಳಿಸು ಎಂದು ಹೇಳಿದ್ದಾಳೆ. ಮುಂದೆ ತಾಂಡವ್ ಶ್ರೇಷ್ಠ ಸಿಕ್ಕಿ ಬೀಳುತ್ತಾರೆ ಎಂಬುದು ನೋಡಬೇಕಾಗಿದೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ.